ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾ, ಹೇಳಿಲ್ವಾ ಕಂಡು ಹಿಡಿಯಲ್ಲ ಅಂತ? ಆದ್ರೆ ಅರ್ಥ ಆಯ್ತಲ್ಲ, ನೋಡ್ಕೊಂಡೇ ಹೇಳ್ತಿದ್ದೀನಿ ಅಂತ. ಇನ್ಯಾಕ್ ತಡ? ಹೋಗಿ ಆ ಸುಂದರ ದೃಶ್ಯನ ನಿನ್ ಕಣ್ಣಲ್ಲಿ ತುಂಬಿಕೊಂಡು ಖುಷಿ ಪಡು ಪ್ರಿಯಾ. ಅವರಿಬ್ರೇ ಮಾತಾಡ್ತಿದಾರಂತ ನಿನ್ಗೆ ಹೇಗೆ ಗೊತ್ತು? ಈಗ ತಾನೇ ಬರ್ತಾ ನೋಡ್ದೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅದಾ ವಿಷಯ ಅಂದ್ರೆ ಪ್ರಿಯಾ ಗುಂಡ್ಗೆ ನಿಂತೆ ಹೋಗತ್ತಲ್ವಾ? ಮತ್ತೆ ರಾಧಿಕಾ ತುಂಬಾ ಚೆನ್ನಾಗಿ ಮಾತಾಡ್ದೆ, ಮೈಂಡ್ ಬ್ಲೋಯಿಂಗ್. ನಮ್ಮ ಮನೆಯವರು ಅದೇ ರೇಂಜಲ್ಲಿ ಮಾತಾಡಿದ್ರಲ್ಲ. ಹೌದೌದು. ಸರಿ ತಗೋ. ಚಿಚಿ, ಅವ್ರು ಮಾತಾಡ್ತಿರೋದು ಅಕ್ಕನ ಜೊತೆನೇ ಅಲ್ವಾ? ನಾನು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀನಿ? ನನ್ನ ಬುದ್ಧಿನೇ ಹಾಳಾಗಿದೆ. ಆ ರಾಕ್ಷಸಿ ಮಾಡಿರೋ ಕೆಲ್ಸಕ್ಕೆ ನನ್ನ ತಲೆನೇ ಓಡ್ತಾ ಇಲ್ಲ. ಹುಚ್ಚಾಗಿ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನಂಗೇನಾಗಿತ್ತು ಅವಳ ಮಾತನ್ನ ನಂಬಕ್ಕೆ? ದಡ್ ಬುದ್ಧಿ. ಮತ್ತೆ ಫೋನ್ ಮಾಡ್ತೀನಿ ಅವಳಿಗೆ. ಏನನ್ಕೊಂಡಿದ್ಯಾ ನೀನು? ಏನ್ ಹೇಳಿದ್ರೆ ಅದನ್ನ ನಂಬ್ತೀನಿ ಅನ್ಕೊಂಡಿದ್ಯಾ? ಇನ್ನೂ ನಂಬಿಕೆ ಬರ್ತಿಲ್ವಾ ಪ್ರಿಯಾ ನಿಂಗೆ? ನಿಮ್ ಅಕ್ಕನ್ ಜೊತೆ ನಿನ್ ಗಂಡ ಕೂತ್ಕೊಂಡು ಗುಸು ಅಂತ ಮಾತಾಡ್ತಿದ್ರು ಕೂಡ ನೀನ್ ಹೀಗ್ ಮಾತಾಡ್ತಿರೋದು ಒಂಚೂರು ಚೆನ್ನಾಗಿಲ್ಲ ಪ್ರಿಯಾ. ನೀನ್ ಇಷ್ಟೊಂದು ಇನ್ನೋಸೆಂಟ್ ಅಂತ ಅನ್ಕೊಂಡಿರ್ಲಿಲ್ಲ ಪ್ರಿಯಾ. ಅದಕ್ಕೆ ಅವರು ನಿಂಗೆ ಮೋಸ ಮಾಡಿ ಅವರ ರಾಸಲೀಲೆನ ಮುಂದುವರಿಸ್ತಿದ್ದಾರೆ. ಏಯ್, ನಮ್ಮ ಅಕ್ಕನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ಆಹಾ, ನೀನೇ ಸಾಯಿಸ್ಕೊಂಡಿದ್ಯಾ ಪ್ರಿಯಾ, ಇನ್ನ ನನ್ನ ಯಾಕೆ ಸಾಯಿಸೋದು? ಅವಳು ನಮ್ಮ ಅಕ್ಕ,
ನಮ್ಮ ಅಕ್ಕ ಅಂದ್ರೆ ನನ್ನ ತಾಯಿ ಸಮಾನ. ನೀನ್ ಹಾಗ ಅನ್ಕೊಂಡಿರ್ಬೋದೇನೋ, ಆದ್ರೆ ರಾಧಿಕಾ ಹಾಗ ಅನ್ಕೊಂಡಿಲ್ವಲ್ಲ. ನಿನ್ನ ಕೈಗೊಂಬೆ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ. ಮದ್ವೆ ಕೈಲಾಶ್ ಜೊತೆ, ಸಂಸಾರ ನಿನ್ ಗಂಡನ್ ಜೊತೆ ಮಾಡ್ತಿದ್ದಾಳೆ. ನೀನ್ ಯಾರೇ ಆಗಿದ್ರು ಕಣ್ ಮುಂದೆ ಬಂದಿದ್ದೀನ ನಿನ್ನ ಪೀಸ್ ಪೀಸ್ ಮಾಡಿ ಬಿಸಾಕ್ತೀನಿ. ನಿನ್ ಕಣ್ಮುಂದೆ ಇರೋದನ್ನ ನೋಡಿದ್ರು ಕೂಡ ನಮ್ದೇ ಇರೋ ನೀನು ನಾನ್ ಕಣ್ಮುಂದೆ ಬಂದಾಗ ಏನ್ ಮಾಡಕ್ಕಾಗತ್ತೆ ಪ್ರಿಯಾ? ನಿಂಗೆ ಸತ್ಯ ಅರ್ಗಿಸ್ಕೊಳ್ಳೋ ಧೈರ್ಯನೇ ಇಲ್ಲ ಪ್ರಿಯಾ, ಅದಕ್ಕೆ ಒಪ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ದಯಮಾಡಿ ನಮ್ಮ ಅಕ್ಕನ ಬಗ್ಗೆ ಹಾಗೆ ಮಾತಾಡ್ಬೇಡ. ಅವಳು ಯಾವತ್ತೂ ನನಗ್ ಮೋಸ ಮಾಡಲ್ಲ. ಮೋಸದಿಂದ ಮೋಸ ಹೋಗೋವರೆಗೂ ಯಾರಿಗೂ ಗೊತ್ತಾಗಲ್ಲ ಪ್ರಿಯಾ. ನಿನ್ ಗಂಡ ಕೂಡ ತುಂಬಾ ಚಾಲಾಕಿ. ಅವರು ಮೀಟ್ ಮಾಡಕ್ಕೆ ಒಂದ್ ಜಾಗ ಬೇಕಿತ್ತು, ಸರಸ ಆಡೋದಕ್ಕೆ ಒಂದ್ ಅಡ್ಡ ಬೇಕಾಗಿತ್ತು. ಅದಕ್ಕೆ ಹಾಸ್ಪಿಟಲ್ ಕಟ್ಕೊಂಡ್ರು. ಅಲ್ಲಿ ಅವರು ಮಾಡೋ ಘನಂದಾರಿ ಕೆಲ್ಸ ಪೇಷಂಟ್ಸ್ಗೆ ಟ್ರೀಟ್ ಮಾಡೋದಲ್ಲ, ಅವರು ರೊಮ್ಯಾನ್ಸ್ ಮಾಡೋದೇ ಅವರ ಅಜೆಂಡಾ. ಪಾಪ, ಆ ಕಡೆ ಕೈಲಾಶ್, ಈ ಕಡೆ ನೀನು, ಇಬ್ರು ಬಲಿಪಶುಗಳು ಈ ನಾಟಕದಲ್ಲಿ. ನಮ್ಮ ಅಕ್ಕ ಆ ಥರದವಳು ಅಲ್ಲ. ನಿನ್ ಗಂಡ ಆತರ ಅಂತ ನಂಬ್ತೀಯಾ? ನೀನ್ ಎಷ್ಟು ವಿಧದಲ್ಲಿ ಪ್ರಯತ್ನ ಪಟ್ರು ನಾನು ಅವ್ರನ್ನ ಅನುಮಾನಿಸೋದಿಲ್ಲ. ಅನುಮಾನ ಇದೆ, ಆದ್ರೆ ನಿಜ ಆಗುತ್ತೋ ಏನೋ ಅನ್ನೋ ಭಯ ನಿನ್ನ ಮುಂದುವರಿಯಕ್ಕೆ ಬಿಡದೆ ನಿಲ್ಲಿಸ್ತಿದೆ. ಆದ್ರೆ ಆ ದಾರಿ ದಾಟಿ ಹೋದ್ರೇನೆ ನಿನ್ ಜೀವನ ಕಾಪಾಡ್ಕೊಳ್ಳೋ ದಾರಿ ಕಾಣಿಸುತ್ತೆ. ಪ್ಲೀಸ್ ದಯಮಾಡಿ ಫೋನ್ ಕಟ್ ಮಾಡು. ಒಂದ್ ಕೆಲ್ಸ ಮಾಡು ಪ್ರಿಯಾ, ನಂಬೇಡ, ಆದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಪ್ರೂವ್ ಮಾಡು. ಮಾಡ್ತ್ಯಾ? ನಿನ್ ಗಂಡನ್ ಲೈಫಲ್ಲಿರೋ ಲವರ್ ಯಾರು ಅಂತ ಗೊತ್ತಾಗೋ ಮಾರ್ಗನೆಲ್ಲ ನೀನೇ ಕಂಡು ಹಿಡ್ಕೋ. ಕಾಲೇಜಿಗೆ ಹೋಗ್ತೀಯೋ, ಫ್ರೆಂಡ್ಸ್ನ ಮೀಟ್ ಮಾಡ್ತೀಯೋ, ಇಲ್ಲ ಯಾರಾದ್ರೂ ಶತ್ರುನ ಮೀಟ್ ಮಾಡ್ತೀಯೋ ನಿನ್ನಿಷ್ಟ. ಯಾರನ್ನಾದ್ರೂ ಕೇಳು, ಆದ್ರೆ ಅಮರ್ ಲವ್ ಮಾಡಿದ್ದು ರಾಧಿಕಾನ ಅಲ್ಲ ಅಂತ ಪ್ರೂವ್ ಮಾಡು. ಆವಾಗ ನಾನು ನೇರವಾಗಿ ನಿನ್ ಮುಂದೆ ಬಂದು ನಿನ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಏನಂತ್ಯ ಪ್ರಿಯಾ? ಯಾಕೆ ಎಲ್ಲೋ ಒಂದ್ ಕಡೆ ನಾ ಹೇಳ್ತಿರೋದು ಸತ್ಯ ಅಂತ ನನ್ ಮಾತಲ್ಲಿರೋ ಕಾನ್ಫಿಡೆನ್ಸ್ ಹೇಳ್ತಿದ್ಯಾ? ನೋಡು ಪ್ರಿಯಾ, ನಿಂಗೆ ಎರಡೇ ದಾರಿ. ಸತ್ಯನ ನನ್ ಕರ್ಮ ಅಂತ ಹೊಟ್ಟೆಗೆ ಹಾಕೊಂಡು ಬದುಕೋದು, ಇಲ್ಲ ಸತ್ಯ ಅಲ್ಲ ಅಂತ ಪ್ರೂವ್ ಮಾಡೋದು. ನಿನ್ನಿಷ್ಟ. ಪ್ರೂವ್ ಮಾಡ್ತೀನಿ. ನಮ್ಮ ಅಕ್ಕನ ಒಳ್ಳೆ ವ್ಯಕ್ತಿತ್ವ ಅಂತ ಪ್ರೂವ್ ಮಾಡ್ತೀನಿ. ಆದ್ರೆ ನೀನ್ ಮಾತ್ನಂತೆ ನಡ್ಕೋತ್ಯಾ? ಅವತ್ತಿನ ದಿನ ನನ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತ್ಯಾ? ಆ ಅವಕಾಶ ನಿಂಗಿಲ್ಲ, ಆದ್ರೂ ನಿನ್ ತೃಪ್ತಿಗೋಸ್ಕರ ಓಕೆ ಕೇಳ್ತೀನಿ ಬಿಡು. ಅದೇ ಮಾತ್ಮೇಲೆ ನಿಂತ್ಕೋ. ನಿನಗ್ ನಾನ್ ಗೆದ್ದು ತೋರಿಸ್ತೀನಿ. ಚಾಲೆಂಜ್, ಡಬಲ್ ಚಾಲೆಂಜ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಜೊತೆ ಇದ್ದಿದ್ದ ಕ್ಷಣ ನನ್ನ ನೆನಪಲ್ಲೇ ಉಳಿಯುತ್ತೆ. ಯಾವತ್ತೂ ನಾನಿದನ್ನು ಮರೆಯಲ್ಲ. ಇಲ್ಲಿ ಯಾರೂ ಇಲ್ವಲ್ಲ? ಇದಾರ ಯಾರಾದರೂ?
ಯಾರೂ ಇಲ್ಲ ರೀ. ಮತ್ತ್ಯಾಕೆ ನಾಟಕ ಮಾಡ್ತಿದ್ಯಾ? ಓ ನಾನು ಪಾರ್ಟಿನಲ್ಲಿ ನಡ್ಸಿದ್ನಲ್ಲ. ಸಾರಿ 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 ಸಾರಿ. ಏನ್ ಮಾಡೋದು ರಾಧಿಕಾ, ವಿಧಿ ಇಲ್ಲ. ಎಲ್ರ ಮುಂದೆ ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ಲು, ನಾವಿಬ್ರು ಒಟ್ಟಿಗಿಲ್ಲ ಅಂತ ಹೇಳಿದ್ರೆ ತುಂಬಾ ದರಿದ್ರವಾಗಿರುತ್ತೆ ಅಲ್ವಾ? ಏನು ಬೇಜಾರಾಗ್ತಿದ್ಯಾ? ಮತ್ತಿಷ್ಟು ದಿನ ಹೀಗೆ ನಾಟಕ ಮಾಡಿ ತಾನೇ ನನ್ನನ್ನು ಭ್ರಮೇಲಿರಿಸಿದ್ದೆ. ಒಂದು ದಿನ ನಾಟಕ ಆಡಿದ್ದಕ್ಕೆ ನಿಂಗೆ ಫೀಲ್ ಆಗ್ತಿದೆ ಅಲ್ವಾ? ಹಾಗೆ ನೋಡಿದ್ರೆ ನೀನ್ ಆಡಿರೋ ನಾಟಕಕ್ಕೆ ಎಷ್ಟು ದಿನ ಬಲಿಯಾಗಿದ್ದೀನಿ ಅಂತ ಗೊತ್ತಲ್ವಾ ನಿಂಗೆ? ನನಗೆ ಹೇಗೆ ಅನ್ನಿಸ್ತಿರ್ಬೇಕು ರಾಧಿಕಾ? ನಿಂಗೊಂದು ವಿಷಯ ಗೊತ್ತಾ? ನಾನು ಹೋದ ಜನ್ಮದಲ್ಲಿ ಯಾರಿಗೋ ತುಂಬಾ ನೋವು ಕೊಟ್ಟಿರ್ಬೇಕು. ಅದಕ್ಕೆ ಈ ಜನ್ಮದಲ್ಲಿ ನೀನ್ ನನಗೆ ಹೆಂಡತಿಯಾಗಿ ಸಿಕ್ಕಿದ್ಯಾ. ಹೀಗೆ ದಿನಾ ನೋವು ಅನುಭವಿಸ್ಕೊಂಡು ಬದುಕೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ಆ ಬಾಧೆ ನೋಡಿ ತಡ್ಕೊಳಲ್ಲ ಅಂತ ದೊಡ್ಡಮ್ಮನ್ನ ಯಾತ್ರೆ ಕಳಿಸ್ಕೊಟ್ಟಿದ್ದೀನಿ ನಾನು. ಕೈಲಾಶ್ ಅವ್ರೆ ಪ್ಲೀಸ್ ಬೇಡ ರೀ. ಇಲ್ಲಿ ನೋಡು, ಈ ಗುಂಡಿದ್ಯಲ್ಲ, ಇದು ನೀನು. ಇಲ್ಲಿ ನೋಡು, ಈ ನೀರು ನಾನು. ಇದೆರಡನ್ನು ಮಿಕ್ಸ್ ಮಾಡೇ ಕುಡಿಬೇಕು. ನಾವು ಜೊತೆಲೇ ನಡಿಬೇಕು. ಡೇಂಜರೇ, ಆದ್ರೂ ವಿಧಿ ಇಲ್ಲ. ಇಲ್ಲ ಅಂದ್ರೆ ಸ್ವಲ್ಪ ಲೇಟಾಗಿ ಹೋಗ್ತೀವಿ. ದಿನ ಸಾಯ್ತಾ ಬದುಕಿ ಆ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಬೇಕು. ಯಾಕ್ರಿ ನಂಗೆ ಈ ತರ ಹರ್ಟ್ ಮಾಡ್ತಿದ್ದೀರಾ? ನಾನು ಕೂಡ ನಿಂಗೆ ಕರೆಕ್ಟ್ ಅಲ್ವಲ್ಲ? ಅದೇ ತಾನೇ ನಿನ್ಗನ್ಸೋದು. ಅದಕ್ಕೆ ತಾನೇ ಹಳೆ ಪ್ರೇಮಿಗೆ ಮತ್ತೆ ಆಹ್ವಾನ ಕೊಟ್ಟಿರೋದು. ನಾನು ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ರೀ. ನನ್ನ ಮನಸ್ಫೂರ್ತಿ ನೀವೇ ಇದ್ದೀರಾ. ಪದೇ ಪದೇ ಅಂತ ಮಾತಾಡ್ಬೇಡ ರಾಧಿಕಾ, ಸುಳ್ಳೆ ನಿಜ ಆಗೋಗಲ್ಲ. ಕೈಲಾಶ್ ಅವ್ರೆ, ನೀವು ಹೇಗೆ ಕುಡಿತಾ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಒಳ್ಳೇದೇ ಅಲ್ವಾ? ನಿನಗಿರೋ ಒಂದು ಅಡ್ಡಿನೂ ದೂರ ಆಗ್ಬಿಡುತ್ತೆ. ಅಷ್ಟೇ ತಾನೆ? ಅಳ್ತಿದ್ಯಾ? ಆದ್ರೆ ಅವನು ಯಾರು ಅಂತ ಹೇಳಲ್ಲ. ಇಲ್ಲೇ ಗೊತ್ತಾಗುತ್ತಲ್ಲ ರಾಧಿಕಾ ಅವನಂದ್ರೆ ಎಷ್ಟು ಪ್ರೀತಿ ಅಂತ. ನೋಡಿ, ನೀವೆಷ್ಟಾದ್ರೂ ಬೈರಿ ತಡ್ಕೋತೀನಿ. ಆದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಮಾತ್ರ ಸಹಿಸ್ಕೊಳ್ಳಲ್ಲ. ಇಷ್ಟು ದಿನ ಸತ್ಯನ ಮುಚ್ಚಿಟ್ಟಿರೋದಕ್ಕೆ ತುಂಬಾ ನೋವು ಪಡ್ತಾ ಬಂದಿದ್ದೀನಿ. ಆದ್ರೆ ಇವತ್ತು ಮುಚ್ಚಿಟ್ಟಿರೋದ್ರಿಂದಾನೆ ಸ್ವಲ್ಪ ದಿನನಾದ್ರೂ ನಿಮ್ ಪ್ರೀತಿ ಸಿಕ್ಕಿದೆ ಅಂತ ಫೀಲ್ ಆಗ್ತಿದೆ. ಎಷ್ಟೋ ದಿನದಿಂದ ಅವನು ಯಾರು ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ತಿದ್ದೀರಾ. ಆದ್ರೆ ನಾನು ಏನು ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ತಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಅದಕ್ಕೆ ನೀವೇನಂದ್ರೂ ಸಹಿಸ್ಕೊತಿದ್ದೀನಿ. ನೀವು ಎಷ್ಟು ಹಿಂಸೆ ಕೊಟ್ರು ಅವನು ಯಾರು ಅಂತ ನಾನು ಹೇಳಲ್ಲ.
ನಾನು ಆ ಗ್ಲಾಸ್ ಥರನೇ ಕಣ್ರಿ. ಅದ್ರಲ್ಲಿ ವಿಷ ಹಾಕಿದ್ರು ಅಂದವಾಗೆ ಕಾಣುತ್ತೆ, ಆದ್ರೆ ಅದನ್ನ ಕುಡಿದ್ರೇನೆ ಅಪಾಯ. ನಿಮ್ ಜೀವನದಲ್ಲಿ ಕೂಡ ಯಾರೋ ವಿಷಾನ್ ತುಂಬಿದ್ದಾರೆ. ದಯವಿಟ್ಟು ಅದನ್ನೇ ಅಭ್ಯಾಸ ಮಾಡ್ಕೋಬೇಡಿ. ಇದಕ್ಕಿಂತ ಹೆಚ್ಚಾಗಿ ನಾನಿನ್ನೇನು ಹೇಳಲ್ಲ. ಅಕ್ಕನ ಬಗ್ಗೆ ಅವಳು ಹೇಗೆ ಹಾಗೆ ಹೇಳ್ತಾಳಜ್ಜಿ? ಅವಳ ತಲೆಯಲ್ಲಿ ಏನಿದೆ ಅಷ್ಟಕ್ಕೂ? ಅದು ಪಾರ್ಟಿ ಅಂತ ಗೊತ್ತಾದ್ಮೇಲೆ ಆ ಪಾರ್ಟಿಲಿ ಹೇಗಾದ್ರೂ ಅಕ್ಕನ ದೋಷಿ ಅಂತ ಪ್ರೂವ್ ಮಾಡಕ್ಕೆ ಅವಳು ತುಂಬಾ ಪ್ರಯತ್ನ ಮಾಡಿದ್ಲಜ್ಜಮ್ಮ. ಆದ್ರೆ ಅಕ್ಕನ ಮೇಲೆ ಅಪವಾದ ಹೊರಿಸಿದ್ರೆ ನಾನ್ ಸುಮ್ನೆ ಇರ್ತೀನ? ಗ್ರಹಚಾರ ಬಿಡಿಸ್ತೀನ ಅವರಿಗೆ. ನಿನ್ ಮಾತನ್ನ ನಂಬಲ್ಲ. ನಂಗ್ ಬ್ಲಫ್ ಮಾಡಕ್ಕೆ ನಮ್ಮ ಅಕ್ಕನ್ ದಾಳವಾಗಿ ಬಳಸ್ಕೊಳಕ್ ನೋಡ್ತಿದ್ದೀರಾ ಅಂತ ನೀವ್ ಮಾಡ್ತಿರೋ ತಪ್ಪು ಅಂತ ಸರಿಯಾಗಿ ಹೇಳ್ ಬಂದಿದ್ದೀನಿ. ಇವಾಗ ಹೇಳಾಯ್ತಲ್ವೇ, ಇನ್ನು ಯಾಕೆ ಈ ಆವೇಶ? ನಾನು ಎಷ್ಟು ಹೇಳಿದ್ರು ಅವಳು ಮಾತ್ರ ನನ್ನ ಜಿಗ್ನೆ ತರ ಅಂಟ್ಕೊಂಡ್ ಬಿಡ್ತಾನೆ ಇಲ್ಲ ಅಜ್ಜಮ್ಮ. ನಿಮ್ಮ ಅಕ್ಕ ಅಂತ ಗೊತ್ತಾದ್ರೆ ಅವಳ ಮೇಲಿರೋ ನಂಬಿಕೆ ಹೋಗುತ್ತೆ ಅಂತ ನೀನ್ ಭಯ ಪಡ್ತಿದ್ಯಾ? ಅದಕ್ಕೆ ಸತ್ಯ ಒಪ್ಕೊಳಕ್ ಆಗ್ತಿಲ್ಲ ಅಂತ ನನಗ್ ತುಂಬಾ ಚುಚ್ಚೋ ತರ ಮಾತಾಡಿದ್ಲಜ್ಜಮ್ಮ. ಅದಕ್ಕೆ ನಾನು ಅವಳ ಹತ್ರ ಚಾಲೆಂಜ್ ಮಾಡಿದ್ದೀನಿ. ನಿಜವಾಗ್ಲೂ ಅಕ್ಕ ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ತೀನಿ ಅಂತಂದೆ. ಹಾಗಾದ್ರೆ ಅವಳು ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ ಅಂದಿದ್ದಾಳೆ. ಸುಮ್ನೆ ಇರೇ, ಆವೇಶದಲ್ಲಿ ಮಾತಾಡ್ತಾ ಇದ್ಯಾ. ಅವಳು ರಾಧಿಕಾ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ರೆ ನೀನ್ ಅದನ್ನ ಮನ್ಸಿಗೆ ಹಚ್ಕೊಂಡು ಚಾಲೆಂಜ್ ಮಾಡಿದ್ಯಾಕೆ? ಇಷ್ಟಕ್ಕೂ ನಿರೂಪಿಸೋ ಅವಶ್ಯಕತೆ ನಿನಗೇನು? ಚಾಲೆಂಜು ಇಲ್ಲ, ಗೀಲಂಜು ಇಲ್ಲ. ಇನ್ನು ನೀನು ಅವಳ ಫೋನ್ ಕಾಲ್ಸಿಂದ ದೂರ ಇರೋದೇ ಒಳ್ಳೇದು. ಆವಾಗ ಅವಳ ಆಟ ಏನೂ ನಡೆಯಲ್ಲ. ಇಲ್ಲ ಅಜ್ಜಮ್ಮ, ಯಾಕೋ ಗೊತ್ತಿಲ್ಲ, ಅವಳನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾಳೆ. ಅದಕ್ಕೆ ಅಕ್ಕ ಅವ್ರ ಲವರ್ ಅಂತ ನಂಬಿಸೋದಕ್ಕೆ ಎಲ್ಲ ವಿಧದಲ್ಲೂ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಅದಕ್ಕೆ ನಾನ್ ಬಿಟ್ರು ಅವಳನ್ನ ಬಿಡ್ತಾ ಇಲ್ಲ. ಅದಕ್ಕೆ ಅಕ್ಕ ಪವಿತ್ರವಾದವಳು ಅಂತ ಪ್ರೂವ್ ಮಾಡಕ್ಕೆ ಡಿಸೈಡ್ ಮಾಡಿದ್ದೀನಿ. ಅದಕ್ಕೋಸ್ಕರನಾದ್ರೂ ನನ್ ಗಂಡನ್ ಲವರ್ ಯಾರು ಅಂತ ಕಂಡು ಹಿಡಿತೀನಿ. ಆ ಪ್ರೂಫ್ಸ್ ಇಟ್ಕೊಂಡು ಫೋನಲ್ಲಿ ನನಗೆ ಕಾಟ ಕೊಡ್ತಿರೋಳನ್ನ ನನ್ ಕಣ್ಮುಂದೆ ಕರೆಸ್ಕೊಂಡು ಅಕ್ಕನ ಬಗ್ಗೆ ಕೆಟ್ಟಾಗಿ ಮಾತಾಡಿದಕ್ಕೆ ಅವ್ರನ್ನ ಚಪ್ಪಲಿ ತಗೊಂಡು ಹೊಡಿಯೋವರೆಗೂ ನಾನು ಬಿಡಲ್ಲ. ಆ ಹುಡುಗಿ ಯಾರು ಅಂತ ಕಂಡು ಹಿಡಿಯೋದಿಕ್ಕೆ ಯಾವ ಕ್ಲೂನೂ ಇಲ್ವಲ್ಲೇ. ಅವನನ್ನು ಕೇಳಿದ್ರು ಹೇಳಲ್ಲ, ನೀನ್ ಹೇಗೆ ಕಂಡು ಹಿಡಿಯಕ್ಕಾಗತ್ತೆ? ಒಂದ್ ದಾರಿ ಯೋಚನೆ ಮಾಡಿದ್ದೀನಜ್ಜಮ್ಮ. ಅವ್ರಿಗೆ ಲವರ್ ಇದ್ದಿದ್ದು ಕಾಲೇಜ್ ಡೇಸಲ್ಲಿ ಆಗಿದ್ರಿಂದ ಅವ್ರು ಓದಿರೋ ಕಾಲೇಜ್ಗೆ ಹೋದ್ರೆ ಯಾವ್ದಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ಸ್ತಿದೆ. ಅಯ್ಯೋ, ಅವನು ಓದ್ ಮುಗಿಸಿ ತುಂಬಾ ದಿನ ಆಯ್ತಲ್ಲೇ. ಇವಾಗ ಕಾಲೇಜ್ಗೆ ಹೋಗಿ ಯಾರನ್ನ ಅಂತ ಕೇಳ್ತೀಯಾ? ಅಲ್ಲ, ಅಲ್ಲಿರೋರ್ಗೆ ಇಲ್ಲಿರೋನ್ ಬಗ್ಗೆ ಹೇಗ್ ತಾನೇ ಗೊತ್ತಿರುತ್ತೆ? ಅವ್ರು ಸೀನಿಯರ್ ಆಗಿದ್ದಾಗ ಜೂನಿಯರ್ ಬ್ಯಾಚಲ್ಲಿ ಅವ್ರನ್ನ ಫಾಲೋ ಮಾಡಿರೋರು ಯಾರಾದ್ರೂ ಇರ್ತಾರಲ್ಲ, ಅವ್ರನ್ನ ಹೋಗಿ ಕೇಳ್ತೀನಿ. ಹೋಗ್ಲಿ, ಕಾಲೇಜ್ ಹೆಸರಾದ್ರೂ ಗೊತ್ತಾ ನಿಂಗೆ? ಗೊತ್ತಜ್ಜಮ್ಮ, ಅದು ಅಕ್ಕ ಓದಿರೋ ಕಾಲೇಜೇ. ಏನು, ರಾಧಿಕಾ ಅಮರ್ ಒಂದೇ ಕಾಲೇಜಲ್ಲಿ ಓದಿದಾರಾ? ಹೌದು. ಈ ವಿಷಯ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ವಲ್ಲೇ? ಅಜ್ಜಮ್ಮ, ಹೇಳೋ ಸಂದರ್ಭ ಯಾವತ್ತೂ ಬಂದಿಲ್ವೇನೋ. ಅಲ್ದೇ ಒಂದ್ಸಲ ನಾನು ಅವ್ರನ್ನ ಕೇಳಿದ್ದೆ, ಒಂದೇ ಕಾಲೇಜಲ್ಲಿ ಓದಿದ್ರು ನಮ್ಮ ಅಕ್ಕ ನಿಮಗ್ ಯಾಕೆ ಗೊತ್ತಿಲ್ಲ ಅಂತ. ಏನ್ ಹೇಳ್ದ ಅವನು? ಪ್ರೀತಿ ಮಾಡಿರೋಳ್ನ ಬಿಟ್ಟು ಇನ್ ಯಾರನ್ನು ನೋಡಿಲ್ಲ ಅಂತ ಹೇಳದ್ನಾ? ಹಾಗೇನ್ ಹೇಳಲಿಲ್ಲ. ಅಕ್ಕ ಅವ್ರಿಗೆ ಜೂನಿಯರ್ ಅಂತೆ, ಅದಕ್ಕೆ ಯಾವತ್ತೂ ಮೀಟ್ ಮಾಡ್ಲಿಲ್ವಂತೆ. ಮಾಡಿದ್ರು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅಷ್ಟ್ ನೆನ್ಪಿರಲ್ವಲ್ಲ ಅಜ್ಜಮ್ಮ. ನಿಮ್ಮ ಅಕ್ಕ ಅವನ್ಗೆ ಜೂನಿಯರ್ ಆಗಿದ್ರೆ ಅವನ್ ಲವರ್ ಬಗ್ಗೆ ನಿಮ್ಮ ಅಕ್ಕನ ಹತ್ರನೇ ಕೇಳ್ಬೋದಲ್ವೇನೆ? ಬೇಡ ಅಜ್ಜಮ್ಮ, ಬೇಡ. ನನ್ನ ಲೈಫಲ್ಲಿ ಡಿಸ್ಟರ್ಬೆನ್ಸಸ್ ಇರೋ ವಿಷಯ ಅಕ್ಕನಿಗೆ ಯಾವತ್ತೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವಳಲ್ಲಿ ಸಂತೋಷವಾಗಿರೋದಿಲ್ಲ. ನನ್ನ ಜೀವನ ಏನಾಗ್ಬಿಡುತ್ತೋ ಅಂತ ಅವಳು ತುಂಬಾ ಚಿಂತೆ ಮಾಡ್ತಾಳೆ. ಆದ್ರೆ ಅದೆಲ್ಲ ಬೇಕಾಗಿಲ್ಲ ಅಜ್ಜಮ್ಮ. ನಾನೇ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀನಿ. ಅವ್ರ ಲವರ್ ಯಾರು ಅಂತ ಕಂಡು ಹಿಡಿತೀನಿ.
ಸರಿ ಕಣೆ, ಏನ್ ಮಾಡಿದ್ರು ಅಮರ್ಗೆ ಡೌಟ್ ಬರ್ದೇ ಇರೋ ತರ ಮಾಡು. ಈಗಾಗ್ಲೇ ಎಲ್ಲದಕ್ಕೂ ನಾನೇ ನಿಂಗೆ ಚುಚ್ಕೊಡ್ತಾ ಇರೋದು ಅಂತಿದ್ದಾನೆ. ಅದೆಲ್ಲ ಇವಾಗ ನನಗೆ ಕೇಳಕ್ಕಾಗಲ್ಲ. ಅದಕ್ಕೆ ಅವನ್ಗೆ ಗೊತ್ತಾಗ್ದೇ ಇರಂಗೆ ಹುಷಾರಾಗಿ ಮಾಡು. ಹೇಗ್ ಗೊತ್ತಾಗಕ್ ಬಿಡ್ತೀನಜ್ಜಮ್ಮ? ಗೊತ್ತಾದ್ರೆ ಅವ್ರಿಗೆ ನೋವಾಗುತ್ತೆ ಅಂತ ನಂಗೆ ಗೊತ್ತಿಲ್ವಾ? ಈ ಸಮಸ್ಯೆನ ನಾನೇ ಸೀಕ್ರೆಟ್ ಆಗಿ ಡೀಲ್ ಮಾಡ್ತೀನಿ. ನಾಳೆನೇ ಅವ್ರ ಕಾಲೇಜ್ಗೆ ಹೋಗ್ತೀನಿ. ಆಲ್ ದಿ ಬೆಸ್ಟ್ ಕಣೆ ಮೊಮ್ಮಗಳೇ. ವಿಶ್ ಮಾಡೋದಷ್ಟೇ ಅಲ್ಲ, ಅವಶ್ಯಕತೆ ಬಂದ್ರೆ ನೀನ್ ನಂಗೆ ಹೆಲ್ಪ್ ಕೂಡ ಮಾಡ್ಬೇಕು. ಮಾಡ್ದೆ ಇರ್ತೀನಾ? ಮಾಡ್ತೀನಿ. ಆಮೇಲೆ ನೀನೇ ನನ್ನ ಏನೋ ಒಂದ್ ಅಂತ್ಯ. ಏನು ಜಮ್ಮ ಹಾಗಂತ್ಯ? ನೀನ್ ಬಿಟ್ರೆ ನಂಗೆ ಯಾರಿದಾರೆ ಹೇಳು? ಇದೇ ತರಾನೇ ನಿಂಗೆ ಬೇಕಾದಾಗೆಲ್ಲ ನನ್ ಗಲ್ಲ ಹಿಡ್ಕೊಂಡು ನೈಸ್ ಮಾಡ್ಬಿಡ್ತೀಯ. ಸರಿ ಬಿಡು, ನಿಂಗೇನಾದ್ರೂ ಬೇಕಾದ್ರೆ ನಂಗೆ ಫೋನ್ ಮಾಡು. ಸರಿನಾ? ನಾನೀಗ ಹೋಗ್ಬರ್ತೀನಿ. ಸರಿ ಅಜ್ಜಮ್ಮ.